ಸಾರ್ವಜನಿಕ ಗ್ರಂಥಾಲಯದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ನಿಮಿತ್ತ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತು. ಸಂಡೂರಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದರಲ್ಲಿ ವಿಜೇತರಾದವರು ಛತ್ರಪತಿ ಪ್ರೌಢಶಾಲೆ ವಿದ್ಯಾರ್ಥಿಗಳಾದ ಬಡಗೇರ್ ಎಚ್, ಆಕಾಶ್ ಎಂ, ಗೌತಮ್, ರೋಹಿತ್ ಕುಮಾರ್ ಕೆ, ಎಂ, ಎಚ್ ಮಾರುತಿ ಇವರು ಪ್ರಥಮ ಸ್ಥಾನದಲ್ಲಿ ವಿಜೇತರಾಗಿದ್ದಾರೆ. ದ್ವಿತೀಯ ಸ್ಥಾನವನ್ನು ಎಸ್ಇಎಸ್ ಬಾಲಕಿಯರ ಪ್ರೌಢಶಾಲಾ ವಿದ್ಯಾರ್ಥಿಗಳಾದ ಶಬಾನಾ ಬಿ.ಎಂ, ಸುಜಾತಾ ಚಂದಶ್ವಿನಿ, ತೃತೀಯ ಸ್ಥಾನವನ್ನು ಆದರ್ಶ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ನಿಧಿಶ್ರೀ, ಕಿಶನ್ ಬಿ, ಮೇಘರಾಜ್ ಗೌಡ, ಮಿಥುನ್ ಯಾದವ್, ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿಷಯ ಸಾರ್ವಜನಿಕ ಗ್ರಂಥಾಲಯದಿಂದಾಗುವ ಪ್ರಯೋಜನಗಳು. ಇದರಲ್ಲಿ ವಿಜೇತರಾದವರು ಸಂಜನಾ ಡಿ ಪ್ರಥಮ ಸ್ಥಾನ, ಪ್ರತಿಭಾ ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಪದವಿ ಸ್ನಾತಕೋತ್ತರ, ಪದವಿ ಡಿ.ಎಡ್, ಬಿ.ಎಡ್ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಶ್ರೀಮತಿ ಲಕ್ಷ್ಮೀ ನಾನಾವಟ್ಟೆ ಬಿ.ಎಡ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರಲ್ಲಿ ವಿಜೇತರಾದವರು ಪ್ರಥಮ ಸ್ಥಾನವನ್ನು ಅಕ್ಷತಾ ಎಚ್.ಟಿ, ದ್ವಿತೀಯ ಸ್ಥಾನವನ್ನು ವೀಣಾ ಮಾದಿನಾಳ್, ತೃತೀಯ ಸ್ಥಾನವನ್ನು ಕೃಷ್ಣವೇಣಿ ಪಡೆದುಕೊಂಡಿದ್ದಾರೆ. ಈ ಎಲ್ಲಾ ಸ್ಪರ್ಧಾ ವಿಜೇತರಿಗೆ ತಹಶೀಲ್ದಾರ್ ಕಚೇರಿ ಸಂಡೂರಿನಲ್ಲಿ ಪ್ರಶಸ್ತಿ ಪತ್ರ ಮತ್ತು ಬಹುಮಾನವನ್ನು ಬೆಳಗ್ಗೆ 11 ಗಂಟೆಗೆ ನೀಡಲಾಗುತ್ತದೆ. ಮಾರೇಶ್ ನಾಯಕ್ ಶಿಕ್ಷಕರು, ಅಂಬಿಕಾ ಎಂ ರಾಠೋಡ್, ನಾಗರಾಜ್ ಕೆ, ವೀರೇಶ್ ಎಚ್ ಕಾವಡಿ, ಮಂಜಪ್ಪ ಕೆ, ರಮಾನಂದ ನಿರ್ಣಾಯಕರಾಗಿದ್ದಾರೆ. ಕಾರ್ಯಕ್ರಮಗಳಿಗೂ ನಿರೂಪಕರಾಗಿ ಮಲ್ಲಪ್ಪ ಗುಡ್ಲಾನೂರ್, ಶಾಖಾ ಗ್ರಂಥಾಲಯ ಅಧಿಕಾರಿ ಸಂಡೂರ್ ಇವರು ನಿರ್ವಹಿಸಿದರು. ಮತ್ತು ಸ್ಪರ್ಧಾ ಮಿತ್ರರ ಕುತೂಹಲದ ಇರುವ ದಾರಿದೀಪವಾಗಿದೆ, ದೀಪಸ್ತಂಭವಾಗಿದೆ. ಇಲ್ಲಿ ನಾವು ಗ್ರಂಥಾಲಯದಲ್ಲಿ ನಾವು ಬಂದು ನಾವು ಯಾವ ಎಂಬುದಕ್ಕಿಂತ ನಾವಿಲ್ಲಿ ಬಂದು ಏನು ಸಾಧನೆ ಮಾಡುತ್ತೇವೆ ಎಂಬುದು ಅದು ಮುಖ್ಯವಾಗುತ್ತದೆ. ಹಾಗೆ ಗ್ರಂಥಾಲಯಗಳಲ್ಲಿರುವ ಪ್ರತಿಯೊಂದು ಪುಸ್ತಕಗಳು ಸಹ ಹೊಸ ವಿದ್ಯಾರ್ಥಿಗಳ ಮತ್ತು